ಎಲ್ಲರೂ ತುಂಬಾ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾ ಇದ್ದಾರೆ. ಸರ್ ಹೆಂಗೂ ಟೈಮ್ ಇದೆ ಅಲ್ಲ ಸರ್, ಹೆಂಗ ಅನಿಸ್ತಿದೆ ಸರ್? ಮ್ಯಾಮ್ ಐ ಆಮ್ ಫೀಲಿಂಗ್ ಲೈಕ್ ಐ ಆಮ್ ಎಂಜಾಯಿಂಗ್ ಮೈ ಸ್ಕೂಲ್ ಡೇಸ್ ಕೈಂಡ್ ಆಫ್ ಥಿಂಗ್. ನನಗೆ ಅದು ರೀಅಟ್ರೇಟ್ ಆದಂಗೆ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಟು ಅವರ್ ಕೋಚ್ ಮಿಸ್ಟರ್ ಮಧು. ಓಕೆ ವಿ ಶೇರ್ ಸೇಮ್ ನೇಮ್. ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಎಸ್ ಮ್ಯಾಮ್, ಎಸ್ ಮ್ಯಾಮ್. ಸೊ ಈಗ ಟ್ರೀಟ್ಮೆಂಟ್ ಎಲ್ಲ ಆಗ್ತಾ ಇದೆ ಹೇಳಿ? ಟ್ರೀಟ್ಮೆಂಟ್ ನಮ್ಗೆ ನೇಚರಲ್ಲೇ ಆಗ್ತಾ ಇದೆ ಮ್ಯಾಮ್. ದಟ್ಸ್ ದ ಒನ್ ಆಫ್ ಈ ಸೌಂಡು. ನಾನು ಬೆಂಗಳೂರಲ್ಲಿ ಇರೋದು, ನಾನು ಆ ಟ್ರಾಫಿಕ್ಕು ನನಗೆ ಗೊತ್ತದು. ನಮ್ಮ ಮನೆ ಪಕ್ಕನೇ ಮೆಟ್ರೋ ಇದೆ, ಅದ್ರ ಸೌಂಡು ಎವ್ರಿ 5 minutesಗೆ ಮೆಟ್ರೋದು ಹಾರ್ನ್ ಬರುತ್ತೆ, ಇಲ್ಲ ಬಸ್ಗಳದು, ಕಾರ್ಗಳದು. ಇಟ್ ಇಸ್ ಜಸ್ಟ್ ಲೈಕ್ 500 meters ಫ್ರಮ್ ಮೈ ಹೌಸ್, ಅದು ಹೈವೇ. ಸೊ ಇವಾಗ ಇಲ್ಲಿ ಸಸ್ಯ ಸಂಜೀವಿನಿಲ್ ಬಂದ್ರೆ ಮರಗಳೆಲ್ಲ ಹೇಗಿದೆ? ಈ ಮರಗಳು ನೀವು ಯಾವ ತರ ಇದೆ ಹೇಳಿ? ತುಂಬಾ ಚೆನ್ನಾಗಿದೆ. ನಾನು ಇದು ಫಾರೆಸ್ಟ್ ಅಲ್ಲಿ ನಾನು ಈ ತರ ಒಂದೆಲ್ಲೋ ಏನೋ ಒಂದು ಕನಸು ಬೀಳ್ತಿತ್ತು ಒಂದು ಒಂದು 1 year ಬ್ಯಾಕ್ ಈ ತರ ಎಲ್ಲೋ ಹೋಗ್ಬೇಕು ನಾನು ನೇಚರ್ಲಿ ಅಂತ ಅನ್ಕೊಂತಾ ಇದ್ದೆ. ಮೇ ಮಂತಲ್ಲಿ ನಾನು ಹೊನ್ನಾವರ ಹೋದಾಗ ಇದ್ರ ಮೇಲೆ ನಂಗೆ ಲವ್ ಸ್ಟಾರ್ಟ್ ಆಯ್ತು. ಬಟ್ ಅದಕ್ಕೆ ಅಂತ ಇದು ಪೂರ್ವಕವಾಗಿ ಇದು ಕೂಡ ಬಂದಿದೆ ಅಲ್ಲ, ನಾನು ನಮ್ಮ ತಾಯಿ ಕರ್ಕೊಂಡ್ ಬಂದಿದ್ದು ನನಗೋಸ್ಕರ ಬಂದಂಗೆ ಆಗಿದೆ. ಇಟ್ಸ್ ರಿಯಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಹೇಗಿದೆ ಸಸ್ಯ ಸಂಜೀವಿನಿ ಸ್ಟೇ? ಹೇಗೆ? ತುಂಬಾ ಚೆನ್ನಾಗಿದೆ ಮ್ಯಾಮ್. ನಾನು ಯಾವತ್ತು ನಮ್ಮ ಮನೇಲಿ ಸ್ವಲ್ಪ ಉಪ್ಪಿಲ್ಲ ಅಂದ್ರೂ ನಾನು ಉಪ್ಪಿನ ಡಬ್ಬ ಪಕ್ಕದಲ್ಲಿ ಇಟ್ಕೊಂಡು ಕುತ್ಕೊಳ್ಳೋನು. ಅಂಥದ್ದು ಈಗ ಈ ಫುಡ್ ಫಸ್ಟ್ 1 ದಿನ 2 ದಿನ ಇಷ್ಟ ಆಗಲಿಲ್ಲ. ಆಮೇಲೆ ಈಗ ನಾವು ಐ ಹ್ಯಾವ್ ಸ್ಟಾರ್ಟೆಡ್ ಲವಿಂಗ್ ದಟ್ ಫುಡ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ದಟ್ ಫುಡ್. ನಾನು ಊಟ ಏನು ಬಡಿಸ್ಕೊಂಡಿರ್ತೀನಿ ಎಲ್ಲ ಊಟ ಮಾಡ್ತೀನಿ, ಯಾವುದು ವೇಸ್ಟ್ ಮಾಡಲ್ಲ. ಅಷ್ಟು ಚೆನ್ನಾಗಿ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ಥೆರಪಿಸ್ಟ್ ಎಲ್ಲ ಹೇಗಿದ್ದಾರೆ? ತುಂಬಾ ಚೆನ್ನಾಗಿದ್ದಾರೆ ಮ್ಯಾಮ್. ಆ್ಯಂಡ್ ಎಲ್ಲರೂ ದೇ ಆರ್ ಆಲ್ ಏನಂದ್ರೆ ಚಿಕ್ಕ ವಯಸ್ಸಿನವರಾದರೂ ದೊಡ್ಡವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ, ಆಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ಗೆ ಹೆಲ್ಪ್ ಮಾಡ್ತಾರೆ. ನಾನು ಅದೆಲ್ಲ ನೋಡಿದ್ನಲ್ಲ, ನಮ್ಮ ತಾಯಿಗಾಗಲಿ ನಮಗಾಗಲಿ ದೇ ಟೆಲ್ ಅಸ್ ಈ ಥರ ಮಾಡ್ತಾ ಇದೀವಿ, ನಿಮ್ಗೆ ಹಿಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ಎಂಜಾಯಿಂಗ್ ಮ್ಯಾಮ್ ರಿಯಲಿ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ಐ ವುಡ್ ಲೈಕ್ ಟು ಥ್ಯಾಂಕ್ ಯು. ಇಬ್ರು ಅವರು ಅಶ್ವಿನಿ ದೇವತೆಗಳೇ ಅಂತ ನನಗೆ ಭಾಸವಾಗುತ್ತೆ ಮ್ಯಾಮ್, ನಿಜವಾಗ್ಲು. ಅಂಡ್ ನಿಮ್ಮ ಮಾವನವರಾಗ್ಲಿ ರಿಯಲಿ ನಾವು ಪ್ರೇಯರು ಕಲ್ತ್ಬಿಟ್ಟಿದ್ದೀನಿ ಮ್ಯಾಮ್. ಈಗ ನೈಟು ಡೈಲಿ ಭಜನೆ ಮಾಡ್ತೀವಿ. ನಾನಾಗ್ಲೇ ನೆನ್ನೆನೂ ಹಾಡಾಡಿದೆ, ಮೊನ್ನೆನೂ ಹಾಡಾಡಿದ್ದೆ. ಹೇಗೆ ಅನಿಸ್ತಿದೆ ಇದೆಲ್ಲ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ ಮ್ಯಾಮ್, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ದಿಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇನ್ ಅವರ್ ಲೈಫ್. Really, these are all cherishable. And I have already told my wife, and my wife has decided at least I have to go there for 10 days ಅಂತ. ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸರಿ ಬಂದ್ಬಿಟ್ಟು ನಾವು ಅಲ್ಲಿ ವೆಕೇಶನ್ ಹೋಗೋದ್ರಿಂದ ಇಲ್ಲಿ ಬಂದ್ಬಿಟ್ಟು ನಾವು ನಮ್ಮ ಆರೋಗ್ಯನ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋದು ನಮ್ದು ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.